ಬಿಗ್ ಬಾಸ್ ಸೀಸನ್ 13ಗೆ ಎಲ್ಲರೂ ಕೂಡ ವೇಟ್ ಮಾಡ್ತಾ ಇದ್ದಾರೆ. ಸೊ ಇವಾಗ ಒಂದು ತುಂಬಾ ಟ್ರೆಂಡಿಂಗ್ನಲ್ಲಿ ಸೃಷ್ಟಿಯಾಗಿರೋದು ಅಮುಕುಡುಮುಕು. ಹೌದು ಸ್ನೇಹಿತರೆ, ಈಗ ಅಮುಕುಡುಮುಕು ಅವ್ರದ್ದು ತುಂಬಾ ವಿಡಿಯೋ ವೈರಲ್ ಆಗ್ತಾ ಇದೆ. ಇನ್ನು ನೋಡ್ಬೇಕಪ್ಪ ಅಂತಂದರೆ ಕಾಮನ್ ಪೀಪಲ್ಗಳನ್ನು ಒಂದು ಚಾಯ್ಸ್ ಮಾಡ್ತಾ ಇದ್ದಾರೆ. ಒಂದು ಬಿಗ್ ಬಾಸ್ ಸೀಸನ್ನಲ್ಲಿ ಒಂದು 13ನಲ್ಲಿ ಒಂದು ಕಾಮನ್ ಪೀಪಲ್ಗಳನ್ನು ಚಾಯ್ಸ್ ಮಾಡ್ತಾ ಇದ್ದಾರೆ. ಸೊ ಒಟ್ಟಾರೆಯಾಗಿ ಒಂದು 50,000 ಒಂದು ಇವರಿಗೆ ಬಂದಿದ್ದಂತೆ 50,000 ಅಪ್ಲಿಕೇಶನ್ಗಳು ಬಂದಾಗ ಸೊ ಇವರು ಅದರಲ್ಲಿ 500 ಜನನ ಸೆಲೆಕ್ಟ್ ಮಾಡಿದ್ದಾರೆ. ಸೊ ಅದರಲ್ಲಿ ಯಾರನ್ನ ಸೆಲೆಕ್ಟ್ ಮಾಡ್ತಾರೋ ನೋಡೋಣ. ಈಗ ಒಂದು ಅಮುಕುಡುಮುಕು ಅವ್ರ ಬಗ್ಗೆ ನೋಡಬೇಕಪ್ಪ ಅಂತಂದರೆ, ಒಂದು ಅಮುಕುಡುಮುಕು ಅವರು ನಾನು ಯಾರನ್ನ ಇಲ್ಲಿ ಮೆಚ್ಚೋಕೆ ಬಂದಿಲ್ಲ ಅನ್ನೋ ಮಾತನ್ನು ಹೇಳಿದ್ದಾರೆ. ಸೊ ಅದಕ್ಕೆ ಒಂದು ಆಗಲ್ಲ ಅಂದರೆ ಹೋಗ್ತಾ ಇರು ಅಮುಕುಡುಮುಕು ಮಂಜುಗೆ ಒಂದು ಬೆಂಡೆತ್ತಿದ್ದಾರೆ ಒಂದು ವಿನಯ್ ಗೌಡ ಅವರು. ಸೊ ಬಿಗ್ ಬಾಸ್ ಸೀಸನ್ 13ರ ಆರಂಭಕ್ಕೆ ದಿನಗಣನೆ ಶುರುವಾಗಿದ್ದು ಪ್ರೇಕ್ಷಕರಲ್ಲಿ ದಿನದಿಂದ ದಿನಕ್ಕೆ ಒಂದು ಕುತೂಹಲ ಹೆಚ್ಚಾಗ್ತಾ ಇದೆ. ಈ ಬಾರಿಯೂ ಸೀಸನ್ನಲ್ಲಿ ಯಾರೆಲ್ಲ ಸ್ಪರ್ಧಿಗಳಾಗಿ ದೊಡ್ಡ ಮನೆಯಲ್ಲಿ ಪ್ರವೇಶಿಸಲಿದ್ದಾರೆ ಎಂಬ ಪ್ರಶ್ನೆಗೆ ಉತ್ತರ ಕಂಡುಕೊಳ್ಳಲು ಅಭಿಮಾನಿಗಳು ಕಾತುರದಿಂದ ಕಾದು ಕುಳಿತಿದ್ದಾರೆ. ಈ ಕುರಿತು ಜಡ್ಜಸ್ಗಳು ಹಾಗೂ ಸ್ಪರ್ಧಿಗಳು ಅಗ್ನಿ ಪರೀಕ್ಷೆಯ ಕುರಿತು ಇದೀಗ ಕಲರ್ಸ್ ಕನ್ನಡದ ವಾಹಿನಿಯಲ್ಲಿ ಬಿಡುಗಡೆಯಾಗಿರತಕ್ಕಂಥ ಹೊಸ ಪ್ರೋಮೋ ಕುತೂಹಲ ಹೆಚ್ಚಿಸಿದೆ. ಇನ್ನು ನೋಡ್ಬೇಕಪ್ಪ ಅಂತಂದ್ರೆ ತುಂಬಾ ಟ್ರೆಂಡಿಂಗ್ ನಲ್ಲಿ ಇದ್ದಾರೆ. ಇನ್ನು ಬಿಗ್ ಬಾಸ್ ಕನ್ನಡ 13ರ ಅಗ್ನಿ ಪರೀಕ್ಷೆಯ ಧಮಾಕದ ಪ್ರೋಮೋ ಕೂಡ ರಿಲೀಸ್ ಮಾಡಿದ್ದಾರೆ. ಚಂದನ್ ಶೆಟ್ಟಿ ಮತ್ತು ಶ್ರುತಿ ಸಂಗೀತ ವಿನಯ್ ಗೌಡ ಜಡ್ಜಸ್ಗಳಾಗಿ ಎಂಟ್ರಿಯನ್ನು ಕೊಟ್ಟಿದ್ದಾರೆ. ಈ ಒಂದು ಬಿಗ್ ಬಾಸ್ ಸೀಸನ್ 13ನ ಒಂದು ಅಗ್ನಿ ಪರೀಕ್ಷೆಗೆ ವೇದಿಕೆಯಲ್ಲಿ 60 ಜನ ಸ್ಪರ್ಧಿಗಳಿಗೆ ಒಂದು ಶುರುವಾಗುತ್ತೆ ಕಠಿಣ ಟಾಸ್ಕ್ಗಳ ಪರೀಕ್ಷೆ. ಆ ಟಾಸ್ಕ್ಗಳನ್ನು ಕಂಪ್ಲೀಟ್ ಮಾಡಿದವರಿಗೆ ಸೊ ಒಂದು ಬಿಗ್ ಬಾಸ್ನಲ್ಲಿ ಚಾನ್ಸಸ್ ಅನ್ನು ಕೊಡೋದು ಒಂದು ಈ ಒಂದು ಟಾಸ್ಕ್ನ ಒಂದು ಅಭಿಪ್ರಾಯವಾಗಿದೆ. ಇನ್ನು ನೋಡ್ಬೇಕಪ್ಪ ಅಂತಂದ್ರೆ ಕಿರುತೆರೆಯಲ್ಲಿ ಬಹು ನಿರೀಕ್ಷಿತ ರಿಯಾಲಿಟಿ ಶೋ ಆದಂತಹ ಬಿಗ್ ಬಾಸ್ ಕನ್ನಡ ಸೀಸನ್ 13ಗೆ ತುಂಬಾನೇ ಒಂದು ಎಲ್ಲರೂ ಕೂಡ ಕಾತುರದಿಂದ ಕಾಯ್ಕೊಂಡು ಕುಂತಿದ್ದಾರೆ. ಕೌಂಟೌನ್ ಶುರುವಾಗಿದೆ. ಬಿಗ್ ಬಾಸ್ ಮನೆಗೆ ಕಾಲಿಡಲು 60 ಜನ ಸಾಮಾನ್ಯರು ಕಾಯುತ್ತಿದ್ದು ಅವರಿಗೆ ಜಡ್ಜಸ್ಗಳು ವೇದಿಕೆ ಮೇಲೆ ಒಂದು ಅಗ್ನಿ ಪರೀಕ್ಷೆನ ನೀಡ್ತಾರೆ. ಈ ಕುರಿತು ಆಯೋಜಕರು ರಿಲೀಸ್ ಮಾಡಿರ್ತಕ್ಕಂಥ ಹೊಸ ಪ್ರೋಮೋ ಈಗ ಸೋಷಿಯಲ್ ಮೀಡಿಯಾದಲ್ಲಿ ಸಖತ್ ತುಂಬಾನೇ ಒಂದು ಟ್ರೆಂಡ್ ಅನ್ನ ಸೃಷ್ಟಿ ಮಾಡಿದೆ. ಬಿಗ್ ಬಾಸ್ ನ ಈ ವಿಶೇಷ ಅಗ್ನಿ ಪರೀಕ್ಷೆ ಹಂತದಲ್ಲಿ ಜಡ್ಜಸ್ಗಳಾಗಿ ಮಾಜಿ ಸ್ಪರ್ಧಿಗಳಾದಂತಹ ಒಂದು ಚಂದನ್ ಶೆಟ್ಟಿ, ಶ್ರುತಿ ಹಾಗೆ ಸಂಗೀತ ಶೃಂಗೇರಿ ಹಾಗೂ ವಿನಯ್ ಗೌಡ ಅವರು ಕಾಣಿಸಿಕೊಂಡಿದ್ದಾರೆ. ಬಿಗ್ ಬಾಸ್ ಕನ್ನಡದ ಹಿಂದಿನ ಸೀಸನ್ಗಳಲ್ಲೂ ಕೂಡ ಸದ್ದು ಮಾಡಿ ಪ್ರೇಕ್ಷಕರ ಮನೆಗೆ ಸೊ ಈ ನಟ ನಟಿಯರು ಹಾಗೂ ವಿಜೇತರು ಈ ಬಾರಿ ಹೊಸ ಸ್ಪರ್ಧಿಗಳನ್ನು ಆಯ್ಕೆ ಮಾಡುವ ಮಹತ್ವದ ಜವಾಬ್ದಾರಿಯನ್ನು ವಹಿಸಿಕೊಂಡಿದ್ದಾರೆ. ದೊಡ್ಡ ಮನೆಗೆ ಕಾಲಿಡಲು ತುದಿಗಾಲಲ್ಲಿ ನಿಂತಿರುವ ಸುಮಾರು 60 ಜನ ಆಶಾಸ್ಪದ ಒಂದು ಸ್ಪರ್ಧಿಗಳಿಗೆ ಈ 4 ಜಡ್ಜಸ್ಗಳು ವೇದಿಕೆ ಮೇಲೆ ಅತ್ಯಂತ ಕಠಿಣವಾದ ಸವಾಲುಗಳನ್ನು ಒಡ್ತಾರೆ. ಸೊ ರಿಲೀಸ್ ಆಗಲಿರುವ ಪ್ರೊಮೋದಲ್ಲಿ ಕಾಣಿಸಿರುವಂತೆ ಅಗ್ನಿ ಪರೀಕ್ಷೆ ಸುಲಭದಾಗಿದ್ದರೆ ಅತ್ಯಂತ ತೀವ್ರತೆಯಿಂದ ಕೂಡಿದೆ. ಸ್ಪರ್ಧಿಗಳ ಸಹನೆ, ದೈಹಿಕ ಸಾಮರ್ಥ್ಯ, ಆಟದ ತಂತ್ರ ಹಾಗೂ ನಡೆನುಡಿಯನ್ನು ಪರೀಕ್ಷಿಸಲು ಜಡ್ಜಸ್ಗಳು ನೇರವಾಗಿ ವೇದಿಕೆ ಮೇಲೆ ಒಂದು ವಿಭಿನ್ನ ಟಾಸ್ಕ್ಗಳನ್ನು ಕೊಡ್ತಾ ಇದ್ದಾರೆ. ಈ ಟಾಸ್ಕ್ಗಳನ್ನು ಪೂರ್ಣಗೊಳಿಸಲು ಸ್ಪರ್ಧಿಗಳು ಹರಸಾಹಸವನ್ನು ಪಡ್ತಿರೋದು ಪ್ರೋಮೋದಲ್ಲಿ ಸ್ಪಷ್ಟವಾಗಿ ಕಾಣಿಸ್ತಾ ಇದೆ. ಸ್ಪರ್ಧಿಗಳ ಪ್ರತಿಯೊಂದು ನಡೆ ಹಾಗೂ ವರ್ತನೆಯನ್ನು ಗಮನಿಸತಕ್ಕಂಥ ತೀರ್ಪುಗಾರರು ಸೂಕ್ಷ್ಮವಾಗಿ ಗಮನಿಸ್ತಾ ಇದ್ದಾರೆ. ಈ ಪ್ರಕ್ರಿಯೆಯಲ್ಲಿ ಕೆಲವು ಸ್ಪರ್ಧಿಗಳ ಅತಿಯಾದ ವರ್ತನೆ ಜಡ್ಜಸ್ಗಳು ತೀವ್ರ ಗರಂ ಆಗಿದ್ದಾರೆ. ವಿಶೇಷವಾಗಿ ಅಮುಕುಡುಮುಕು ಅಂತ ಸೋಷಿಯಲ್ ಮೀಡಿಯಾಗಳಲ್ಲಿ ಡ್ರಾಮಾ ಮಾಡುವ ಮಂಜು ವರ್ತನೆಗೆ ನಟ ವಿನಯ್ ಗೌಡ ಅವರು ವೇದಿಕೆ ಮೇಲೆ ಜೋರಾಗಿ ರೇಗಾಡಿರೋದು ಪ್ರೋಮೋದಲ್ಲಿ ದೊಡ್ಡ ಹೈಲೈಟ್ ಆಗಿದೆ. ಹೌದು ಸ್ನೇಹಿತರೆ, ಸಂಗೀತ ಅವರು ನಿಮ್ಮನ್ನ ಕಂಡ್ರೆ ಇಷ್ಟ ಅಂತ ಹೇಳಬೇಕು ಅನ್ನೋ ನಿರೂಪಕ ನಿರಂಜನ್ ದೇಶಪಾಂಡೆ ಮಾತಿಗೆ ಇಲ್ಲಿ ನಾನು ಯಾರನ್ನೂ ಕೂಡ ಇಂಪ್ರೆಸ್ ಮಾಡೋಕ್ಕೆ ಬಂದಿಲ್ಲ, ನಾನು ಹೀಗೆ ಇರೋದು ಮುಂದೆನೂ ಹೀಗೆ ಇರ್ತೀನಿ ಅನ್ನೋ ಮಾತನ್ನ ಅಮುಕುಡುಮುಕು ಒಂದು ಏರು ಧ್ವನಿಯಲ್ಲಿ ಮಾತನಾಡಿದ್ದಾರೆ. ಇದಕ್ಕೆ ಕೋಪಗೊಂಡ ವಿನಯ್ ಗೌಡ ಆಗಲ್ಲ ಅಂದ್ರೆ ಹೋಗ್ತಾ ಇರು ಎಂದಿದ್ದಾರೆ. ಈ ಕ್ಷಣದಲ್ಲಿ ಸ್ಟೇಜ್ ನಿಂದ ಹೊರ ನಡೆದಿದ್ದಾರೆ ಅಮುಕುಡುಮುಕು ಮಂಜು ಅವರು. ಇನ್ನು ಒಟ್ಟಾರೆಯಾಗಿ ಬಿಗ್ ಬಾಸ್ ನಲ್ಲಿ ಈ ಒಂದು 60 ಮಂದಿ ಸ್ಪರ್ಧಿಗಳನ್ನ ಅಂತಿಮವಾಗಿ ಬಿಗ್ ಬಾಸ್ ಮುಖ್ಯ ಒಂದು ಮನೆಗೆ ಅರ್ಹತೆ ಪಡೆಯುವವರು ಯಾರು, ಜಡ್ಜಸ್ಗಳ ಪರೀಕ್ಷೆಯಲ್ಲಿ ಗೆದ್ದು ಪ್ರೇಕ್ಷಕರನ್ನ ಮನಸ್ಸನ್ನ ಗೆಲ್ಲುವವರು ಯಾರು, ಸೊ ಪ್ರೇಕ್ಷಕರನ್ನ ಒಂದು ಮನರಂಜಿಸುವವರು ಯಾರು, ಈ ಒಂದು 60 ಜನ ಸ್ಪರ್ಧಿಗಳಲ್ಲಿ ಯಾರ್ಯಾರು ಒಂದು ಸೆಲೆಕ್ಟ್ ಆಗ್ತಾರೆ, ಇದೆಲ್ಲವನ್ನ ಕಾದ್ ನೋಡ್ಬೇಕಾಗಿದೆ. ಇನ್ನು ಅಮುಕುಡುಮುಕು ಮಂಜು ಅವರ ಬಗ್ಗೆ ನಿಮ್ಗೆ ಅನಿಸುತ್ತೆ ಮತ್ತು ಯಾರ್ಯಾರು ಈ ಒಂದು ಬಿಗ್ ಬಾಸ್ ಸೀಸನ್ 13ಗೆ ಬರಬೇಕು ಅನ್ನೋದು ನಿಮ್ಮ ಅಭಿಪ್ರಾಯ ಅನ್ನೋದನ್ನ ಕಮೆಂಟ್ ಮಾಡಿ.